ನಮಸ್ಕಾರ ಮೈಸೂರು, ನಾನು ನಿಮ್ಮ ಮನು ಮಾತಾಡ್ತಾ ಇದ್ದೀನಿ. ಜಸ್ಟ್ ಮಾತ್ನಲ್ಲಿ ನನ್ನ ಪ್ರೀತಿಯ ವೀಕ್ಷಕರೇ, ಕಳೆದ ವಾರ ನಾನು ನಿಮ್ಮೊಟ್ಟಿಗೆ ಒಂದು ವಿಡಿಯೋನ ಶೇರ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಬರುವಂತಹ ಪ್ರತಿಮೆ ಯಾರ್ದು ಅಂತ ಕೇಳಿದ್ದೆ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಎಲ್ಲರೂ ನನಗೆ ಡೈರೆಕ್ಟಾಗಿ DM ಮಾಡಿ, ಡೈರೆಕ್ಟಾಗಿ ಕಾಲ್ ಮಾಡಿ ಆ ಪ್ರತಿಮೆ ಯಾರ್ದು ಅಂತ ಹೇಳಿದ್ರಿ. ಹೌದು ರೀ, ಅವರು ನಿಮ್ಮೆಲ್ಲರ ಪ್ರೀತಿಯ ಸ್ವಾಮೀಜಿಗಳಾದ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಗಳಾಗಿರ್ತಾರೆ. ಇವರು ಸುತ್ತೂರು ಮಠದ ಸಂಸ್ಥಾಪಕರು. ಇವರು ನಮಗೆ ನೀಡಿರುವಂತಹ ಕೊಡುಗೆ ನೆನೆಸಿಕೊಂಡ್ರೆ ಅವರಿಗೆ ಕೈ ಎತ್ತು ಮುಗಿಬೇಕು ಅಂತ ಅನಿಸುತ್ತೆ ರೀ. ನೂರಾರು ವಿದ್ಯಾಲಯಗಳು, ನೂರಾರು ಅನಾಥಾಲಯಗಳು, ನೂರಾರು ಖಾಸಗಿ ಆಸ್ಪತ್ರೆಗಳು ಇವರು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ, ಬರೋಬ್ಬರಿ 2 ವರ್ಷದಿಂದ ಈ ಪ್ರತಿಮೆಯ ಕಾಮಗಾರಿಕೆ ಅರ್ಧದಲ್ಲೇ ನಿಂತಿದೆ. ಚಳಿ ಗಾಳಿ ಬಿಸಿಲಿನಲ್ಲಿ ಪ್ರತಿಮೆ ಒಣಗ್ತಾ ಇದೆ ಹಾಗೂ ಚಿಂದಿ ಒದಕೆಯಿಂದ ಪ್ರತಿಮೆಯನ್ನು ಮುಚ್ಚಲ್ಪಟ್ಟಿದೆ. ಅಂತ ಮಹಾನ್ ವ್ಯಕ್ತಿ, ಮಹಾನ್ ಚೇತನನಿಗೆ ಕೊಡುವಂತಹ ಗೌರವ ಇದೇನಾ? ಹೇಳಿದ್ರೆ ನಾವು ತಲೆ ತಗ್ಸುವಂಥ ವಿಷಯ. ಹೇಳೋದಕ್ಕೆ ನಾವು ಮೈಸೂರಿನಂತಹ ಹೆರಿಟೇಜ್ ಸಿಟಿ, ಕ್ಲೀನೆಸ್ಟ್ ಸಿಟಿ, ಪ್ಯಾಲೇಸ್ ಸಿಟಿಯಲ್ಲಿದ್ದೀವಿ. ಎಂಥ ಸಿಟಿ ಇದ್ರೆ ಏನು ಪ್ರಯೋಜನ? ಇಂಥ ಮಹಾನ್ ವ್ಯಕ್ತಿಗೆ ಗೌರವ ಕೊಡದೇ ಮೇಲೆ ನಾವು ತಲೆ ತಗ್ಸುವಂಥ ವಿಷಯ ಅಲ್ವಾ? ವೀಕ್ಷಕರೇ, ನೀವು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ ಮಹಾನ್ ವ್ಯಕ್ತಿಗೆ ಗೌರವ ಸಿಗುವವರೆಗೂ ಈ ವಿಡಿಯೋನ ಶೇರ್ ಮಾಡ್ತಾ ಇರಿ. ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.